ಅಂತ್ಯಲ್ಲ ಇದು ಸರ್ವೆ ಶುರು ಆಗಿರೋದು. ಇನ್ನೂ ನನಗೆ ಗೊತ್ತಿರೋ ಇನ್ನೂ ಈ ಥರ ಒಂದು 10 ಸರ್ವೆ ನಡಿಬೇಕಾಗ್ತದೆ. ಇದು ಪ್ರಿಲಿಮಿನರಿ ಸ್ಟೇಜ್, ಯಾರ ಬಗ್ಗೆ ನೀವು ಮಾತಾಡೋದು ಬೇಡ. ಈಗ ಬರೀ ರಸ್ತೆಗಳು ಗುರ್ತಿಸಿದ್ದಾರೆ, ಕಾಲುವೆಗಳು ಗುರ್ತಿಸಿದ್ದಾರೆ, ಇನ್ನೂ ಮಾಡಲಿಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಲಿಲ್ಲ, ಇದ್ರೂ ಗುರ್ತಿಸಿದ್ದಾರೆ. ಕೆರೆಗಳಿಗೆ ಒತ್ತುವರಿ ಎಲ್ಲಾಗಿದೆ ಗೊತ್ತಾಗಿದೆ, ಜನರಲ್ ಆಗಿ ಮಾಡಿದ್ದಾರೆ. ಇದು ಮೂಲ ಇರೋದು ಇನ್ನೂ 31 ಎಕರೆ ಗುಂಡ್ತೋಪು ಸ್ಯಾಂಕ್ಷನ್ ಆಗದೆ ಬರೀ ಪೇಪರ್ಸ್ ಇಲ್ಲದೆ 80 ಎಕರ್ಸ್ ಲ್ಯಾಂಡ್ ಇದೆ. ನಾವು ಇನಾಮ್ DC ಆರ್ಡರ್ ಸಿಕ್ಕಿದೆ ಒಂದು, ಅದರಲ್ಲಿ ಬರೀ ಇವರಿಗೆ ಆ ಜಾಗಕ್ಕೆ ಏನು ಸ್ಟ್ಯಾಂಡಿಂಗ್ ಪ್ಲಾಂಟ್ಸ್ ಇದೆಯಲ್ಲ, ಸ್ಟ್ಯಾಂಡಿಂಗ್ ಟ್ರೀಸು, ಅದಕ್ಕೆ ಮಾತ್ರ ಹಕ್ಕು ಕೊಟ್ಟಿರೋದು, ಜಮೀನಿಗೆ ಹಕ್ಕು ಕೊಟ್ಟಿಲ್ಲ. ಗೋಮಾಳ ಆಗಿ ಮುಗಿದೋದಿದೆ. ಒಂದು 31 ಎಕರೆ, ಒಂದು 19 ಎಕರೆ, ಒಂದು 40 ಎಕರೆ ಡ್ರೈ ಲ್ಯಾಂಡು, ಆಮೇಲೆ ಒಂದು 10 ಎಕರೆ, ಇಷ್ಟು ಗೋಮಾಳವಾಗಿ ಉಳಿದಿದೆ. ಅಷ್ಟು ಗೋಮಾಳ ಲ್ಯಾಂಡು ಇನಾಮ್ DC ಇವ್ರಿಗೆ ಸ್ಯಾಂಕ್ಷನ್ ಆದವ್ರಿಗೆ ಇನ್ನು 100 ಎಕರೆ ಹೆಂಗೆ ಸ್ಯಾಂಕ್ಷನ್ ಆಗುತ್ತೆ? ಸಾಕಷ್ಟು ಜನ ರೈತರಿಗಾಗಿರ್ಬೇಕದು, ಬೋಗಸ್ ಇದೆ, ಅದು ಗಮನಕ್ಕೆ ತರಬೇಕು. ಆ ಲ್ಯಾಂಡ್ ಎಲ್ಲಿದೆ ನೋಡಬೇಕು, ದೊಡ್ಡ ಮ್ಯಾಟರ್ ಆಫ್ ಬಾಕ್ಸ್ ಬೇಕು. ಇವತ್ತು ಫಸ್ಟ್ ಸರ್ವೆ ಮಾಡಿರೋರಿಗೆಲ್ಲ ಗೊತ್ತಾಗುತ್ತೆ ಏನೇನು ತಪ್ಪಿದೆ, ಇವ್ರು ಎಷ್ಟು ಎನ್ಕ್ರೋಚ್ ಮಾಡಿದ್ದಾರೆ ಇರೋ ಮ್ಯಾಪಲ್ಲಿ ಗೊತ್ತಾಗಿದೆ ಅಷ್ಟೇ. ಬೋಗಸ್ ಪೇಪರ್ಸ್ ಆಗಿದೆ, ಅದನ್ನು ನೋಡ್ಬೇಕು. ಅದು ಶುರು ಆಗುತ್ತೆ. ಅದು ಯಾರಿಗೂ ಬಂದು ಮಾಹಿತಿ ಹಂಚ್ಕೊಂಡಿಲ್ಲ. ಕ್ಯಾನ್ಸಲ್ ಆಗಿರೋಂಥ ಆರ್ಡ್ರು ನಿಮ್ಮ ಗಮನಕ್ಕೆ ತರ್ತೀವಿ. ಉಳಿಕೆ ಲ್ಯಾಂಡ್ ಎಷ್ಟಿದೆ ಅದನ್ನು ಯಾರು ಜವಾಬ್ದಾರಿ ಕೊಡಬೇಕು? ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ತಹಸೀಲ್ದಾರ್ ಅವ್ರಿಗೆ, DC ಅವ್ರಿಗೆ, AC ಅವ್ರಿಗೆ ಮನವಿ ಕೊಟ್ಟು ಬಂದಿದ್ದಾರೆ. ಆಮೇಲೆ ಬಂಗಾರಪೇಟೆ, ಬಾಲೂರು ಬಾರ್ಡ್ರಲ್ಲಿ ಎಕ್ಸಸ್ ಲ್ಯಾಂಡ್ ಇರ್ತದೆ ಓಡಾಡಲಿಕ್ಕೆ, ಇದನ್ನು ಕೂಡ ಹಾಕಿಬಿಟ್ಟವ್ರು. ಎಲ್ಲ ರೈತರು ಹೇಳ್ತಾರೆ, ಇನ್ನು ರೈತರಿಗೆಲ್ಲ ನೋಟಿಸ್ ಕೊಟ್ಟು ಅದನ್ನು ಕೂಡ ಫಿಕ್ಸ್ ಮಾಡಿಕೊಡ್ಬೇಕು. ಯಾಕೆ ಇರೋದ್ರಲ್ಲೇ ಹೆಚ್ಚು ಕಡಿಮೆ 30-40 ಎಕರೆ ಇವತ್ತು ಎನ್ಕ್ರೋಚ್ಮೆಂಟ್. ನಿನ್ನೆ ಎಷ್ಟಾಗಿತ್ತೋ ಗೊತ್ತಿಲ್ಲ. ಹಾಗಾಗಿ ನೋಡ್ಬೇಕು. ಸರ್ವೆ ಮೊದಲು ಇನ್ನೂ 10 ಸರ್ವೆ ಆಗುತ್ತೆ. ಯಾಕಂದ್ರೆ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ, ಅವರೇ ಮಾಡಿಕೊಂಡು ಪ್ರೈವೇಟ್ ಲ್ಯಾಂಡು, ಪ್ರೈವೇಟ್ ಸರ್ವೆ ಅಂತ ಹೇಳ್ಕೊಂಡು ಮಾಡ್ತಾರೆ. ಇದೆಲ್ಲ ಅಷ್ಟು ಜನ ಬಂದು ಆ ಗಂಗಾಧರ್ ನಾಯ್ಡು ಅನ್ನೋನಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಮಾಡಿದ್ದಾರೆ. SP ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಟ್ಲೀಸ್ಟು ಜನಕ್ಕೆಲ್ಲ ಗೊತ್ತಾಯಿತು ಏನೇನಾಗಿದೆ. ಇನ್ನೂ ಸಾಕಷ್ಟು ಕಾನೂನು ಹೋರಾಟ ಇದೆ. ಮೊನ್ನೆ DC ಅವರು ಇದನ್ನು ತಲೆಗೆ ಹಾಕೊಂಡು ಅವ್ರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡಿದ್ದರೆ ಇವತ್ತು ಸರ್ಕಾರಕ್ಕೆ ಒಂದು 100 ಎಕರೆ ಉಳಿಸ್ಬೋದಾಗಿದೆ. ಇವತ್ತಾಗಲಿಲ್ಲ, ಇದು ದಿನ ತಳ್ಬೋದಷ್ಟೇ, ಪರ್ಮನೆಂಟಾಗಿ ಅವ್ರಿಗೆ ಆಗಲ್ಲ. ಈ ತಿಂಗಳು, 2 ತಿಂಗಳು, 6 ತಿಂಗಳು, ವರ್ಷ ತಳ್ಕೊಂಡು ಹೋಗ್ಬೋದಷ್ಟೇ. ಕರೆಕ್ಟಾಗಿ 51 ಎಕರೆ ಸ್ಕೂಲ್ಗೂ ಆಗುತ್ತೆ. ಎಕ್ಸಸ್ ಲ್ಯಾಂಡ್ ಉಳಿದಿದೆಯಲ್ಲ ಗೌರ್ಮೆಂಟು, ಫೋರ್ಸ್ ಡಾಕ್ಯುಮೆಂಟ್ಸ್ ಆಗಿರೋದು ಕೂಡ ಗೌರ್ಮೆಂಟ್ ಥರ ತನಕ ನಮ್ಮ ಹೋರಾಟ. ಈ ಸುತ್ತಮುತ್ತಲ ಗ್ರಾಮದ ಎಲ್ಲರ ಸೆಂಟಿಮೆಂಟ್ ಕೂಡ ಅದರಲ್ಲಿದೆ. ಅಲ್ಲಿ ಮಾರಮ್ಮನ ದೇವಸ್ಥಾನ ಇದೆ, ಅದಕ್ಕೆಲ್ಲ 7 ದಾರಿ ಇದೆ, ಗ್ರಾಮ ಠಾಣೆ 7.5 ಎಕರೆ ಇದೆ. ಎಲ್ಲ ಈ ಗ್ರಾಮಗಳಿಗೆ ಸೇರ್ಬೇಕಾಗಿತ್ತು, ಇಲ್ಲಿನ ಜನರಿಗೆ ಸೇರ್ಬೇಕಾಗಿತ್ತು. ಯಾರೋ ಆಂಧ್ರದವನಿಗೆ ಯಾರು ಗಜೇಂದ್ರ ನಾಯ್ಡು ಎಲ್ಲ ಸೇರ್ಬೇಕಾಗಿತ್ತು. ಇದನ್ನೆಲ್ಲ ಯುನೈಟೆಡ್ ಇದೆ. ಪಾರ್ಟಿ ಪಕ್ಷ ಏನಿಲ್ಲ. ಎಲೆಕ್ಷನ್ಗೆಲ್ಲ ಮಾಡ್ತಾರೆ, ಎಲೆಕ್ಷನ್ 2 ವರ್ಷ ಐತಿಲ್ಲ. ಎಲ್ಲ ಊರು ಜನಕ್ಕೂ ಸೇರ್ಬೇಕಿಲ್ಲ. ಎಲ್ಲ ಊರು ಜನ ಯುನೈಟ್ ಆಗ್ತೀವಿ. ಎಲ್ಲ ಮಾಡ್ತೀವಿ.